ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ಗುಡ್ ನ್ಯೂಸ್ ಕಂಡ್ರು. ಯಾಕಂತಂದರೆ ಇವಾಗ ವೆಬ್ಸೈಟಲ್ಲಿ ಬಂತಂದರೆ ಮೇಲಿಂದ ಮೇಲೆ ಅಪ್ಡೇಟ್ಸ್ಗಳೇ ಅಂತ ಮೇಲೆ ಬಂದಿದ್ದಾವೆ. ಅದೇನಂತ ನೋಡ್ತೀನಿ ಈಗ ಒಂದೊಂದಾಗೆ. ಮೊದಲದೇ ಬಂದುಬಿಟ್ಟು ಒಂದು UGC 2025 ಆರ್ಕಿಟೆಕ್ಚರ್ ಹೊಸ ಸೀಟ್ಗಳು ಅಂತಂದ್ರೆ ಅಂದರೆ ಹೊಸದಾಗಿ ಈಗ ಈ ಸೆಕೆಂಡ್ ರೌಂಡ್ಗೆ ಆರ್ಕಿಟೆಕ್ಚರ್ ಸೀಟ್ಗಳು ಬಂದಿದ್ದಾವೆ. ಒಂದಾಯ್ತು, ಓಕೆ, ಒಂದಾಯ್ತು ಈ ಸದ್ಯಕ್ಕೆ. ಆ್ಯಂಡ್ ಅದೇ ರೀತಿಯಾಗಿ ಓಕೆ, ನೆಕ್ಸ್ಟ್ ಎರಡನೇದು ಕಾಣಿಸ್ತಿದೆ ನೋಡಿ. ಎರಡನೇದು ಬಂದುಬಿಟ್ಟು UGC 2025 ಸರೆಂಡರ್ ಸೀಟ್ಗಳಂತ ಬಂದುಬಿಟ್ಟು, ಅಂದರೆ ಈಗಾಗಲೇ ಒಮ್ಮೆ 5,000 ಸರೆಂಡರ್ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಹೊಸದಾಗಿ ಏನಂತಾರೆ ಮತ್ತೆ ಸರೆಂಡರ್ ಸೀಟ್ಗಳು ಏನಪ್ಪ ಅಂದರೆ ಮತ್ತೆ ಕೆಗೆ ಸಲ್ಲಿಸಿದ್ದಾರೆ. ಆ್ಯಂಡ್ ಮತ್ತೆ ಬಂದುಬಿಟ್ಟು ಇಲ್ಲಿ ಕೂಡ ಮತ್ತೆ ಮೂರನೇದು ಕಾಣಿಸ್ತಿದೆ ನೋಡಿ 2025, ಅದು ಕೂಡ UGC ಮತ್ತು UG NEET 2025 ಸೀಟ್ ಮೆಟ್ರಿಕ್ಸ್ ಎರಡನೇ ಸುತ್ತಿನಲ್ಲಿ ಸೀಟ್ ಹಂಚಿಕೆ ನವೀಕರಣಗಳು, ಅಂದರೆ ಹೊಸದಾಗಿ ಸೀಟ್ಗಳು ಕೂಡ ಬಂದಿದೆ. ಅಂದರೆ ನೀಟ್ಗೆ ಮತ್ತು KCETಗೆ ಏನಂತಂದ್ರೆ ಬರೋಬ್ಬರಿ ಗುಡ್ ನ್ಯೂಸ್. ಯಾಕಂತಂದರೆ ಈಗಾಗಲೇ ಫಸ್ಟ್ ರೌಂಡ್ ಮುಗಿದಾದ ನಂತರ ನಿಮ್ಗಾಳೆ ಗೊತ್ತಿರುವ ಹಾಗೆ ಏನೇನೆಲ್ಲ ಬಂದಿದ್ದು ನಿಮ್ಗಾಳೆ ಗೊತ್ತಿರುವ ಹಾಗೆ ಒಂದು BMS ಸೀಟ್ಗಳು ಬಿಟ್ಟಿದ್ರು. ಅದಾದ ನಂತರ ಇಂಜಿನಿಯರಿಂಗ್ ಸರೆಂಡರ್ ಸೀಟ್ಗಳು ಕೂಡ 5,000 ಬಿಟ್ಟಿದ್ರು. ಈಗ ಮತ್ತೆ ಇಂಜಿನಿಯರಿಂಗ್ ಸರೆಂಡರ್ ಸೀಟ್ಗಳು ಬಂದಿದ್ದಾವೆ. ಆ್ಯಂಡ್ ಅದ ತಕ್ಕನೆ ಆರ್ಕಿಟೆಕ್ಚರ್ ಕೂಡ ಹೊಸದಾಗಿ ಸೀಟ್ಗಳು ಬಂದಿದ್ದಾವೆ. ಮತ್ತು ನೀಟ್ ಸ್ಟೂಡೆಂಟ್ ಕೂಡ ಏನಂತಂದ್ರೆ ಹೊಸದಾಗಿ ಸೀಟ್ಗಳು ಬಂದಿದೆ. ಇದರ ಬೆನ್ನಲ್ಲಿ ಏನಪ್ಪ ಅಂತಂದರೆ ಇನ್ನೂ ಕೂಡ ಗುಡ್ ನ್ಯೂಸ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಬೇಕಾದರೆ ನಿಮಗೆ ಇಲ್ಲಿ ತೋರಿಸ್ತೀನಿ, ಬೇಕಾದರೆ ಬರ್ತೀನಿ ನಾನೀಗ. ಇಲ್ಲಿ ಬಂದುಬಿಟ್ಟು ಬೇಕಾದರೆ ಇಲ್ಲಿ ಕೋಡ್ ತೋರಿಸ್ತೀನಿ ನೋಡಿ. LMC ಕನ್ಫರ್ಮ್ 80 ಅಂದರೆ 8,000 ಹೊಸದಾಗಿ ನ್ಯೂ ಸೀಟ್ಸ್ಗಳು, ಅಂದರೆ ಮೆಡಿಕಲ್ ಸೀಟ್ಗಳು ಏನಂತಂದರೆ UG ಮತ್ತು PG 2025 ಅಂತಂದರೆ PGಗೆ ಮತ್ತು UGಗೆ ಸಂಬಂಧಪಟ್ಟಾಗಿ ಅಂತಂದರೆ ಬರೋಬ್ಬರಿ 8,000 ಸೀಟ್ಗಳು ಹೊಸದಾಗಿ ಮತ್ತೆ ಕಾಲೇಜ್ ಅಂದರೆ ಸೀಟ್ಗಳು ಯಾಡ್ ಆಗಿದಾವೆ ಅಂತಂದು ಬಂದಿದೆ. ಸೊ ಹಂಗಾಗಿ ಈಗ ಟೋಟಲಿ ಏನಂತಂದರೆ ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಒಂದು ಹಬ್ಬ ಥರನೇ ಅನ್ಕೊಂಬಿಡಿ. ಯಾಕಂದರೆ ಅಷ್ಟೊಂದು ಸೀಟ್ಗಳು ಕೂಡ ಈಗ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದ್ರ ಕಾರಣ. ಸೊ ನಿಮಗೆ ಸೆಕೆಂಡ್ ರೌಂಡ್ಗೆ ಸೀಟ್ ಸಿಗೋದು ಅಷ್ಟೇ ಅಲ್ಲ, ನಿಮಗೆ ಡಿಸರ್ವ್ ನೀವು ಅಂದ್ಕೊಂಡಿರ್ತಕ್ಕಂಥ ಕಾಲೇಜು ಚೆನ್ನಾಗಿರುವಂಥ ಕಾಲೇಜು ಸಿಗ್ತದೆ. ಸೊ ಎಲ್ಲರೂ ಕೂಡ ಯೂಸ್ ಮಾಡ್ಕೊರಿ ಈ ಒಂದು ಅಪ್ಡೇಟ್ನ. ಯಾಕಂದರೆ ಆರ್ಕಿಟೆಕ್ಚರು ಇಂಜಿನಿಯರಿಂಗ್ ಸರೆಂಡರ್ ಸೀಟ್ ಎರಡನೇ ಸಾರಿ ಮತ್ತೆ ಈಗಾಗಲೇ ಮತ್ತೆ ಹೊಸದಾಗಿ ಮತ್ತೆ ನೀಟ್ ಸ್ಟೂಡೆಂಟ್ ಕೂಡ ಬಂದಿರತಕ್ಕಂಥದ್ದು. ಓಕೆ, ಕಾಣಿಸ್ತಿದೆ, ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ. ಆ್ಯಕ್ಚುಲಿ ಓಪನ್ ಆಗ್ತಿಲ್ಲ. ಓಕೆ, ಹೊಸದಾಗಿ ಎಲ್ಲನೂ ಕೂಡ ಏನಂತಂದರೆ ಬಿಟ್ಟಿದ್ದಾರೆ. ಎಲ್ಲ ಟೋಟಲ್ ಏನಪ್ಪ ಅಂತಂದರೆ ಎಲ್ಲ ಒಂದು ಹೊಸದಾಗಿ ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಭಾಳಷ್ಟು ಬಂದಿದ್ದಾವೆ. ಈಗ ಅಂದರೆ ಒಂದು ಈಗಾಗಲೇ ಎಷ್ಟು ಸೀಟ್ಗಳು ಆಗ್ತಿರೋ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ. ಈಗ ಗೊತ್ತಿರೋ ಬಗ್ಗೆ ಚಾಯ್ಸ್ 2 ಕೊಟ್ಬಿಟ್ಟು 1,00,000 ಸೀಟ್ಗಳಿದ್ದು 1,00,000 ಅಂತ ಕೊಡೋಣ. ಅದಾದ ತಕ್ಷಣ ಚಾಯ್ಸ್ 3, ಚಾಯ್ಸ್ 4 ಮತ್ತು ಈಗಾಗಲೇ ಕೈದಲ್ಲಿ ಅಂದರೆ ಈ ಪಾಯ್ಸ್ನಲ್ ಸೀಟ್ ಮ್ಯಾಟ್ರಿಕ್ಸ್ ಸಾಲ ಬಿಟ್ಟಿದ್ರು ನೋಡ್ರಿ. ಅದರಲ್ಲಿ ಗೊತ್ತಿರುವ 60,000 ಸೀಟ್ಗಳು ನಮ್ಮ ಹತ್ರ ಇದ್ದವು. ಈ ಮತ್ತು ಅದ್ರ ಜೊತೆಗೆ ಆರ್ಕಿಟೆಕ್ಚರು ಕೂಡ ಬಿಟ್ಟವ್ರೆ. ಮತ್ತು ಸರೆಂಡರ್ ಸೀಟ್ಗಳು ಕೂಡ ಮತ್ತೆ ಹೊಸದಾಗಿ ಸರೆಂಡರ್ ಸೀಟ್ಗಳು ಕೂಡ ಬಂದಿವೆ. ಸೊ ಮೇ ಬಿ ಇನ್ನೂ ಒಂದು 5,000 ಸೀಟ್ಗಳು ಜಾಸ್ತಿ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ಕೊಂಡಿದ್ದೀನಿ. ಸೊ ಒಂಥರ ಇದೊಂದು ಹಬ್ಬದ ಥರ ಈಗ ಸೆಕೆಂಡ್ ರೌಂಡ್ ಯಾರೆಲ್ಲ ಯೂಸ್ ಮಾಡ್ತಿದ್ರು ಭಾಳಷ್ಟು ಸೀಟ್ಗಳು ಬಂದಿರೋ ಕಾರಣ. ಆ್ಯಂಡ್ ಈ ಮೆಡಿಕಲಲ್ಲಿ ಪಾರ್ಟಿಸಿಪೇಟ್ ಮಾಡೋರ್ಗಂತೂ ಮತ್ತು ಈಗ NMC ಕಡೆಯಿಂದನೂ ಕೂಡ UG PG ಎರಡೂ ಕೂಡ, ಅಂದರೆ ನಾನು UG ಮತ್ತು PG ಎರಡೂ ಕೂಡ ಕೌನ್ಸಿಲಿಂಗ್ ನಡೀತಾ ಇದೆಯಲ್ಲ. ಸೊ ಹಂಗಾಗಿ ಎರಡೂ ಕೂಡ ಸೀಟ್ಗಳು ಅಲ್ಲೂ ಕೂಡ 8,000 ಅಂತ ಬಂದಿದ್ದಾವೆ. ಬಟ್ ನೀಟ್ UGಗೆ ಎಷ್ಟು PGಗೆ ಎಷ್ಟು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಎರಡು ಸೇರಿಬಿಟ್ಟು 8,000 ಸೀಟ್ಗಳು. ಮತ್ತು ಇಲ್ಲೂ ಕೂಡ ಕಾಣಿಸ್ತಿದೆ ಇಷ್ಟು ಸೀಟ್ಗಳಿದ್ದಾವೆ. ಯೂಸ್ ಮಾಡ್ಕೊರಿ. ಒಟ್ಟಿನಲ್ಲಿ ಸೆಕೆಂಡ್ ರೌಂಡ್ಗೆ ಸೀಟ್ ಚೆನ್ನಾಗಿರೋ ಸೀಟ್ ಸಿಗ್ತದೆ, ಬರೀ ಮಾಡ್ಕೊಬಿಡಿ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಟೇಕ್ ಕೇರ್, ಬಾಯ್.